ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇಲ್ಲಿ ಒಂದು ಹೊಸ ನೇಮಕಾತಿ ಇಲ್ಲಿ ನಡೀತಾ ಇದೆ. ಇಲ್ಲಿ ನೇಮಕಾತಿ ಅಧಿಸೂಚನೆ ಇದು ಖಾಜಾಬಂದಿ ನವಾಜ್ ವಿಶ್ವವಿದ್ಯಾಲಯದ ಇದು ಮಾನವೀಯ ಶಿಕ್ಷಣದಲ್ಲಿ ಅಡಿಯಲ್ಲಿ ಕಂಡುಬರುವಂಥ ಒಂದು ಕರ್ನಾಟಕ ಸರ್ಕಾರದ ಮಾನ್ಯತೆಗೆ ಅಥವಾ UGCಯ ಮುಖಾಂತರ ಅನುಮತಿಯನ್ನು ಪಡೆದಂಥ ಒಂದು ಶ್ರೇಷ್ಠ ವಿಶ್ವವಿದ್ಯಾಲಯವಾಗಿದೆ. ಅದು ಖಾಜಾಬಂದಿ ನವಾಜ್ ವಿಶ್ವವಿದ್ಯಾಲಯ. ಇಲ್ಲಿ ಡೀನ್ಗಳ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಈ ಯೂನಿವರ್ಸಿಟಿಯಲ್ಲಿ ಡೀನ್ಗಳ ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಸಂದರ್ಶನ ನಡೆಯುವ ಸ್ಥಳ ಹೋಟೆಲ್ ರಿಟ್ಸ್ ಕ್ವಾಲ್ಟನ್ ರೆಸಿಡೆನ್ಸಿ ರಸ್ತೆ, ಬೆಂಗಳೂರು. ಇಲ್ಲಿ ಇದು ಇಂಟರ್ವ್ಯೂ ಎಲ್ಲಿ ನಡೆಯುತ್ತದೆ ಅಂದರೆ ಬೆಂಗಳೂರಿನಲ್ಲಿ ಜನವರಿ 16, 2025 11 ಗಂಟೆಯಿಂದ 7 ಗಂಟೆಯವರೆಗೆ ಇಲ್ಲಿ ನಿಮಗೆ ಇಂಟರ್ವ್ಯೂವನ್ನು ಇಲ್ಲಿ ಅಂದರೆ ಸಂದರ್ಶನವನ್ನು ತೆಗೆದುಕೊಳ್ಳುತ್ತಾರೆ. ಖಾಜಾಬಂದಿ ನವಾಜ್ KVN ವಿಶ್ವವಿದ್ಯಾಲಯ 2018ರಲ್ಲಿ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭೆಯ ಕಾಯ್ದೆಯ ಮೂಲಕ ಸ್ಥಾಪಿಸಲಾದ ಒಂದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಈ ವಿಶ್ವವಿದ್ಯಾಲಯಗಳಲ್ಲಿ ಡೀನ್ಗಳಾಗಿ ನಾಯಕತ್ವದ ಪಾತ್ರಗಳಲ್ಲಿ ಬದ್ಧತೆ ಮತ್ತು ಫಲಿತಾಂಶ ಆಧಾರಿತ ಶಿಕ್ಷಣ ತಜ್ಞರನ್ನು ನೇಮಿಸಿಕೊಳ್ಳಲು ನೋಡುತ್ತಿದೆ. ಅಂದರೆ ಇಲ್ಲಿ ಅತ್ಯುತ್ತಮ ಅನುಭವ ಹೊಂದಿದವರು ಮತ್ತು ಶ್ರೇಷ್ಠ ಶಿಕ್ಷಣವನ್ನು ವೃತ್ತಿಯಲ್ಲಿ ಕೈಗೊಳ್ಳದಂತಹ ಪ್ರಾಧ್ಯಾಪಕರು ಇಲ್ಲಿ ಡೀನ್ಗಳಾಗುವ ಅವಕಾಶ ಇಲ್ಲಿ ನಮಗೆ ಕಂಡುಬರುತ್ತದೆ. ಯಾವ ರಂಗದಲ್ಲಿ ಡೀನ್ಗಳು ಬೇಕಾಗಿದ್ದಾರೆ ಎಂದರೆ ವೈದ್ಯಕೀಯ ವಿಜ್ಞಾನಗಳ ಫ್ಯಾಕಲ್ಟಿಯಲ್ಲಿ, ಫ್ಯಾಕಲ್ಟಿ ಆಫ್ ಸೈನ್ಸ್, ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ವಾಣಿಜ್ಯ ಮತ್ತು ನಿರ್ವಹಣೆಯ ಫ್ಯಾಕಲ್ಟಿ ಆಫ್ ಲಾ, ಕಲೆ, ಮಾನವಿಕ ಮತ್ತು ಸಮಾಜ ವಿಜ್ಞಾನ ಫ್ಯಾಕಲ್ಟಿ. ಈ ಹಲವಾರು ಫ್ಯಾಕಲ್ಟಿಗಳಲ್ಲಿ ಡೀನ್ಗಳ ನೇಮಕಾತಿ ಮಾಡ್ತಾ ಇದ್ದಾರೆ. ಸಂದರ್ಶನ ದಿನಾಂಕದಂದು ಅಭ್ಯರ್ಥಿಯು 65 ವರ್ಷಕ್ಕಿಂತ ಹೆಚ್ಚಿರಬಾರದು. ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಾದರೆ 65 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಯು ಇಂಗ್ಲಿಷ್ ಭಾಷೆಯ ಅತ್ಯುತ್ತಮ ಹಿಡಿತವನ್ನು ಹೊಂದಿರಬೇಕು ಮತ್ತು PhD ಹೊಂದಿರಬೇಕು. ಭಾರತದ ಯಾವುದೇ ಮಾನ್ಯ ಪಡೆದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿರಬೇಕು. ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅತ್ಯುತ್ತಮ ಒಂದು ಇಂಗ್ಲಿಷ್ ಕಮ್ಯುನಿಕೇಷನ್ ಹೊಂದಿರಬೇಕು ಮತ್ತು PhD ಪದವಿಯನ್ನು ಕೂಡ ನೀವು ಹೊಂದಿರಬೇಕಾಗಿರುತ್ತದೆ. ಅಭ್ಯರ್ಥಿಯು ಕನಿಷ್ಠ 10 ವರ್ಷಗಳ ಅವಧಿಗೆ ಸ್ನಾತಕೋತ್ತರ ಕಾಲೇಜು ಅಥವಾ ಮೇಲಾಗಿ ವಿಶ್ವವಿದ್ಯಾಲಯ ಪೂರ್ಣ ಸಮಯದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರಬೇಕು. ಶೈಕ್ಷಣಿಕ ಮತ್ತು ಆಡಳಿತ ಅನುಭವದೊಂದಿಗೆ. ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮಗೆ 10 ವರ್ಷದ ಅನುಭವ ಹೊಂದಿರಬೇಕು ಮತ್ತು ಯಾವುದಾದ್ರೂ ವಿಶ್ವವಿದ್ಯಾಲಯ ನೀವು ಪ್ರಾಧ್ಯಾಪಕರಾಗಿ ಇದು ಯಾವುದಂದರೆ ಪೂರ್ಣ ಪ್ರಮಾಣದ ಕೆಲಸವನ್ನು ಕೂಡ ನೀವು ಮಾಡಿರಬೇಕಾಗುತ್ತದೆ. ಅಭ್ಯರ್ಥಿಯು ತಮ್ಮ ಅನುಭವದಲ್ಲಿ ಶೈಕ್ಷಣಿಕ ಆಡಳಿತದ ಪಾತ್ರವನ್ನು ನಿರ್ವಹಿಸುವ ಅನುಭವವನ್ನು ಹೊಂದಿರಬೇಕು. ಅಂದರೆ ಶೈಕ್ಷಣಿಕದಲ್ಲಿ ನೀವು ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಡೀನ್ ವೈದ್ಯಕೀಯ ವಿಜ್ಞಾನಗಳ ಫ್ಯಾಕಲ್ಟಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು NMC ಕಡ್ಡಾಯ ವಿದ್ಯಾರ್ಥಿಯನ್ನು ಹೊರಡಿಸಬೇಕು. ಅಂದರೆ ಇಲ್ಲಿ ವೈದ್ಯಕೀಯ ಮತ್ತು ವಿಜ್ಞಾನಗಳ ಕ್ಷೇತ್ರದಲ್ಲಿ ಡೀನ್ಗಳಾಗುವಂತಹ ಅಭ್ಯರ್ಥಿಗಳು NMC ಕಡ್ಡಾಯ ವಿದ್ಯಾರ್ಥಿಯನ್ನು ಕೂಡ ಅವರು ಹೊಂದಿರಬೇಕು. ಪ್ರಾಂಶುಪಾಲರಿಗೆ ಅವರು ಸೇವೆಯನ್ನು ಕೂಡ ಸಲ್ಲಿಸಿರಬೇಕು. ವಿಶ್ವವಿದ್ಯಾನಿಲಯವು ಸಂಭಾವನೆ ವೇತನ ಪ್ಯಾಕೇಜ್ ನೀಡುತ್ತದೆ ಮತ್ತು ವಸತಿ ಮತ್ತು ಪ್ರಯಾಣ ಸೌಲಭ್ಯಗಳನ್ನು ನೀಡುತ್ತದೆ. ಅಂದರೆ ಈ ಹುದ್ದೆಗೆ ನೀವು ಅರ್ಹತೆ ಹೊಂದಿದರೆ ನಿಮಗೆ ವಸತಿ ಮತ್ತು ನಿಮಗೆ ಆಗುವಂತಹ ಸಾರಿಗೆ ಖರ್ಚನ್ನು ಕೂಡ ವಿಶ್ವವಿದ್ಯಾಲಯ ಭರಿಸುತ್ತದೆ. ಆನ್ಲೈನ್ ಫಾರ್ಮ್ಗಾಗಿ ಇಲ್ಲಿ ಒಂದು ವೆಬ್ಸೈಟ್ ನೀಡಲಾಗಿದೆ. ಆ ವೆಬ್ಸೈಟ್ ಮೂಲಕ ನೀವು ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಒಂದು QR ಕೋಡ್ ನೀಡಲಾಗಿದೆ. ಆ QR ಕೋಡ್ ಮುಖಾಂತರ ನೀವು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಜನವರಿ 10, 2025 ಒಳಗಾಗಿ ಈ ಹುದ್ದೆ ಮತ್ತು ಸಂಜೆ 6 ಗಂಟೆಯ ಒಳಗಾಗಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನಂತರ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ 13ನೇ ಜನವರಿ 2025 ತಿಳಿಸಲಾಗುತ್ತದೆ. ಅಂದರೆ ಜನವರಿ 10, 2025 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರುತ್ತೆ ಮತ್ತು ಅಭ್ಯರ್ಥಿಯ ಶಾರ್ಟ್ ಲಿಸ್ಟನ್ನು ಜನವರಿ 13, 2025 ಅವರು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಸಂದರ್ಶನವನ್ನು ಕೂಡ ನೀಡಲಾಗುತ್ತದೆ. ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ಇಲ್ಲಿ ಒಂದು QR ಕೋಡ್ ಇದೆ. ಆ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಅಲ್ಲಿ ಬಂದಂತಹ ಎಲ್ಲ ಅರ್ಜಿ ನಮೂನೆಯನ್ನು ನೀವು ಎಲ್ಲ ನಿಮ್ಮ ವೈಯಕ್ತಿಕ ಮಾಹಿತಿಯಾಗಲಿ, ಶೈಕ್ಷಣಿಕ ಮಾಹಿತಿಯಾಗಲಿ, ನಿಮ್ಮ ಅಡ್ರೆಸ್ ಆಗಲಿ, ನಿಮ್ಮ ಕ್ವಾಲಿಫಿಕೇಷನ್ ಆಗಿ ಎಲ್ಲ ನೀವಿಲ್ಲಿ ತುಂಬಬೇಕಾಗುತ್ತದೆ. ಖಾಜಾಬಂದಿ ನವಾಜ್ ವಿಶ್ವವಿದ್ಯಾಲಯ ಇದು ವಿಶ್ವವಿದ್ಯಾಲಯ ಕ್ಯಾಂಪಸ್ ರಾಜ್ಯ ಕಲಬುರಗಿಯಲ್ಲಿ ಇದು ಕಂಡುಬರುತ್ತದೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಕೂಡ ಒಂದು ಇಲ್ಲಿ ವೆಬ್ಸೈಟಲ್ಲಿ www.KBN ಯೂನಿವರ್ಸಿಟಿ ಇದೆ ಮತ್ತು ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಇದೆ ಮತ್ತು ಇಮೇಲ್ ಕೂಡ ಇಲ್ಲಿದೆ. ಈ ಮೂವರಲ್ಲಿ ನಿಮಗೆ ಬೇಕಾದ್ದನ್ನು ನೀವು ಸಂಪರ್ಕಿಸಿ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.